2 3 ವಿಷ್ಣುವರ್ಧನ ಕರುನಾಡಕ್ಕಿಂಗು ನಾನನ ಪ್ರೀತಿಲಿ ಅಂತರೇ ಜನ ಕೇಳ್ಕೊಂಡು ಹೋಗೋ. ನೀವು ಹೇಳಿದೇನೋ ಕರೆಕ್ಟ್ ಕಂಪ್ಲೀಟ್. ಐ ಮೀನ್ ನಿಜವಾಗ್ಲೂ ನಿಮ್ಮ ಟೀಮ್ ಎಲ್ಲ ಸಾಕಷ್ಟು ಸಲ ಮಾತಾಡ್ತಾ ಹೇಳ್ತಾರೆ ಅವರು ಕಿಚ್ಚ ಅವ್ರ ಮೋಟಿವೇಶನ್ ಯಾವ ರೇಂಜಲ್ಲಿ ಇರುತ್ತೆ ಅಂತ. ಸೊ ನಿಜವಾಗ್ಲೂ ಎದುರುಗಡೆ ನೋಡೋ ಥರ ಆಯಿತು. ವೆರಿ ಪಾಸಿಟಿವ್ ಮೋಟಿವೇಶನ್. ಇಟ್ ಇಸ್ ಟ್ರೂ. ಇವಾಗ ನಾನು ಅನುಭವಿಸದೇ ಇರೋದು ಯಾವುದೂ ಹೇಳ್ತಾ ಇಲ್ಲ ನಿಮಗೆ. ಕರೆಕ್ಟ್. ಇದು ಬುಕ್ಕಲ್ಲಿ ನೋಡಿ ಹೇಳ್ತಾರೋ ಮಾತುಗಳು ಆದರೆ ಒಪ್ಕೋತೀನಿ. ನಾವು ಫಿಲಾಸಫಿ ಮಾತಾಡ್ತಾರ. ದಿಸ್ ಇಸ್ ಆಲ್ ವಾಟ್ ಐ ಹ್ಯಾವ್ ಲೆಡ್. ನನಗೆ ಯಾರು ಸಪೋರ್ಟ್ ಇದ್ರು? ನೀವು ಹಾಗೆ ನೋಡೋಕ್ಕೆ ಹೋದರೆ ಇವತ್ತು ಬೆಳೆದು ನಿಂತಿರೋ ದರ್ಶನ್ ಅವ್ರಿಗೆ ಯಾರು ಸಪೋರ್ಟ್ ಇದ್ರು? ಹೂ ವಾಸ್ ದೇರ್? ಅಟ್ಲೀಸ್ಟ್ ನಾನು ಬಿಡಿ, ಹಿ ವಾಸ್ ಅ ಸನ್ ಆಫ್ ಅ ಗ್ರೇಟ್ ಆ್ಯಕ್ಟರ್. ಅವ್ರ ತಂದೆ ತೀರೋದ ತಕ್ಷಣ ಯಾರು ಅವ್ರು ಅಂಥವ್ರ ಮಗ ಅಂದ್ಕೊಂಡು ಕರ್ಕೊಬಂದು ಕಾರ್ಪೆಟ್ ಹಾಕಿ ಏನು ಕೂರಿಸಿ ಸಿನಿಮಾ ಮಾಡಲಿಲ್ವೇ? ಕ್ಲಾಪ್ ಬೋರ್ಡ್ ಹಿಡ್ಕೊಂಡಿದ್ದ ನಾನು ಒಂದ್ಸತಿ ನೋಡಿದಾಗ ಚಾಮುಂಡೇಶ್ವರಿ ಸ್ಟುಡಿಯೋದವ್ರೆ. ಈವನ್ ಹಿ ಈಸ್ ವರ್ಕ್ಡ್ ವೆರಿ ಹಾರ್ಡ್. ಐ ಹ್ಯಾವ್ ವರ್ಕ್ಡ್ ವೆರಿ ವೆರಿ ಹಾರ್ಡ್. ವಿ ಆಲ್ ಹ್ಯಾವ್ ವರ್ಕ್ಡ್ ವೆರಿ ಹಾರ್ಡ್ ಟು ಕಮ್ ಹಿಯರ್. ನಮಗೆ ಮನೆ ಬ್ಯಾನರ್ ಇರಲಿಲ್ಲ, ನಮ್ಮದೇ ಒಂದು ಪ್ರೊಡಕ್ಷನ್ ಹೌಸ್ ಇರಲಿಲ್ಲ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿ ನಮ್ಮನ್ನು ಪಿಕ್ಚರ್ ಮಾಡೋದಕ್ಕೆ. ವಿ ವರ್ಕ್ಡ್. ಇವತ್ತು ಬಂದಿರೋಂಥ ಎಷ್ಟೋ ಹೀರೋಗಳು ಹೇಳ್ತಾ ಇದ್ದೀನಿ ನಾವಿಬ್ಬರು ಅಂತಲ್ಲ, ತುಂಬ ಜನ ತಗೊಳ್ಳಿ, ಎವ್ರಿಬಡಿ ಈಸ್ ವರ್ಕ್ಡ್. ಅದು ಸಕ್ಸಸ್ ಆದಮೇಲೆ ಏನಾಗುತ್ತೆ ಗೊತ್ತಾ ಸಂದೀಪ್ ಅವರೇ, ದಟ್ ಅವ್ರನ್ನ ನೋಡಿದ ತಕ್ಷಣ ಅವ್ರಿಗೆ ಯಾರೋ ಇದ್ದರು, ಅವ್ರಿಗೆ ಲಕ್ಕಿತ್ತು ಹಾಗೆ ಅನಿಸುತ್ತೆ. ಸಿ ನೋಬಡಿ ನೋಸ್. ನಮಗೂ ಎಷ್ಟು ಲಕ್ಕಿ ನಾವಿದ್ವಿ ಅಂತ ನಮಗೂ ಗೊತ್ತಿಲ್ವಲ್ಲ ಪ್ರಯತ್ನ ಪಡೋ ತನಕ. ಹುಚ್ಚ ಬರೋಕ್ಕಿಂತ ಮುಂಚೆ 7 years ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡಿದ್ದೆ ನಾನು ಸಿನಿಮಾಗೋಸ್ಕರ, ಪಾತ್ರಗೋಸ್ಕರ, ಸಿಕ್ಕಿದ ಕಡೆ ಕೂರ್ತಾ. ಇಟ್ ಆಲ್ ಹ್ಯಾಪನ್ಸ್. ಡೋಂಟ್ ಗಿವ್ ಅಪ್. ಈ ಟಾಪಿಕ್ ಬರ್ತಾ ಇರೋದು ಬಿಕಾಸ್ ಆಫ್ ಫ್ಯಾಮಿಲಿ ಇಶ್ಯೂ ಇಂದ ಬರ್ತಾ ಇದೆ ಅಷ್ಟೇ. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಬಟ್ ಐ ಥಿಂಕ್ ಇಟ್ ಎಂಡ್ಸ್ ದೇರ್ ಯಾರು. ಈವನ್ ಆ ಸಕ್ಸಸ್ ಅನ್ನೋದು ನಿಮಗೆ ಬಿಗಿನಿಂಗಲ್ಲೇ ಫಸ್ಟ್ 3 years ಹ್ಯಾಟ್ರಿಕ್ ಆಗಿ ಬಂತು. 3 ವರ್ಷ ಫಿಲ್ಮ್ ಫೇರ್ ಅವಾರ್ಡ್, ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ 2001, 2002, 2003. ಯಾಕೆ ಬಂತು ಅಂದರೆ ನಾನು ಅದರಿಂದ ಹೋಗಲಿಲ್ಲ, ಅಲ್ಲ ಅದಕ್ಕೆ ಬಂತು. ಅದರಿಂದ ತುಂಬ ಜನ ಹೋಗ್ತಾರೆ, ಸಿಗಲ್ಲ. ಓಕೆ. ಈಗ ನಾವು ಬಿಟ್ಬಿಟ್ಟಿದ್ದೀವಿ, ನಮಗೆ ಬೇಡ ಅಷ್ಟೆ. ಫೈನ್. ಸಿನಿಮಾ ಇಸ್ ಬೀನ್ ವೆರಿ ಸ್ವೀಟ್. ಇಟ್ಸ್ ಸಮಥಿಂಗ್. ಈ ಅವಾರ್ಡ್ಸ್ಗಿಂತ ಜಾಸ್ತಿ ರಿವಾರ್ಡ್ ಸಿಕ್ಕಿದೆ ನನಗೆ ಜನಗಳಿಂದ, ಪ್ರೀತಿಯಿಂದ, ಮೀಡಿಯಾಯಿಂದ. ಟುಡೇ ದ ರೆಸ್ಪೆಕ್ಟ್ ಐ ಆಮ್ ಗೆಟಿಂಗ್ ಫ್ರಮ್ ದ ಪೀಪಲ್ ಟು ಎವ್ರಿಬಡಿ ಇನ್ ದ ಇಂಡಸ್ಟ್ರಿ ಆ್ಯಂಡ್ ದ ಮೀಡಿಯಾ, ಐ ಥಿಂಕ್ ಐ ಬೀನ್ ವೆರಿ ನೈಸ್. ಇಟ್ಸ್ ಬೀನ್ ವೆರಿ ನೈಸ್ ಆ್ಯಂಡ್ ಟೈಮ್ ಕೂಡ ಭಾಳ ಇಟ್ಸ್ ಬೀನ್ ವೆರಿ ಕೈಂಡ್ ಟು ಮೀ ನನಗೆ. ಸೊ ಇಟ್ಸ್ ಸಮಥಿಂಗ್ ದಟ್ ನಾನು ಇವತ್ತು ಕೂತ್ಕೊಂಡು ನಾನು ಎಂಜಾಯ್ ಮಾಡ್ತೀನಿ ಅದನ್ನೆಲ್ಲ. ಆ್ಯಂಡ್ ಐ ಫೀಲ್ ಮೈಸೆಲ್ಫ್ ನಾವು ನೋಡಿದಾಗ ತುಂಬ ಲಕ್ಕಿ ಅನಿಸುತ್ತೆ. ಅಟ್ಲೀಸ್ಟ್ ಏನೋ ಕೆಲವ್ರಿಗೆ ಹಿಡಿಯುತ್ತಂತೆ, ಕೆಲವ್ರಿಗೆ ತಪ್ಗೊಳುತ್ತಂತೆ, ನಮ್ಗೆ ಅಪ್ಪು ಅಂತ ಸಿನಿಮಾ. ಕರೆಕ್ಟ್. ಸೊ ಹಾಗಿದ್ದಾಗ ಐ ಆಮ್ ವೆರಿ ಲಕ್ಕಿ. ಬಟ್ ಏನನ್ನು ಇಷ್ಟಪಟ್ಟು ಏನನ್ನು ಪ್ರೀತಿಸಿ ಬಂದೋ ನಾನು, ಆ ಪ್ರೀತಿ ಸಿಕ್ತು ನನಗೆ. ಸೊ ಇದಕ್ಕಿಂತ ಅದೃಷ್ಟ ಇನ್ನೇನು ಬೇಕಲ್ವಾ? 100%. ಅಫ್ಕೋರ್ಸ್. ಓಕೆ, ನಾನು ನಿಮ್ಗೆ ಕೆಲವೊಂದು ಐ ಮೀನ್ ಒನ್ ವರ್ಡ್ ಕ್ವಶನ್ ಕೇಳ್ತೀನಿ. ಒನ್ ವರ್ಡ್ ಅಂದರೆ ನಾನು ಹೇಳ್ತೀನಿ, ಅದಕ್ಕೆ ನಿಮ್ಮ ಪ್ರಕಾರ ಅದಕ್ಕೆ ಏನು ಅರ್ಥ ಏನು ಅಂತ ನೀವು ಹೇಳ್ಕೊಂಡು ಹೋಗ್ಬೇಕಾಗತ್ತೆ. ಫಸ್ಟ್ ಸ್ಟಾರ್ಟ್ ಫ್ರಮ್ ಕಿಚ್ಚ ಅಂದರೆ ಕಿಚ್ಚು. ಓಕೆ. ಅಪ್ಪ, ಮೆಂಟರ್. ಅಮ್ಮ, ಫ್ರೆಂಡ್. ಸಿನಿಮಾ, ಲವ್. ಲವ್ ಪ್ರೀತಿ ಅಂದರೆ ಸಿನಿಮಾ. ಅಲ್ಲ, ಲೈಫಲ್ಲಿ ಪ್ರೀತಿ ಅಂದರೆ ಪ್ರೀತಿಗೆ ಏನಂತ? ಸಿನಿಮಾ ಅಂತ. ಲವ್ ಅಂದರೆ ಸಿನಿಮಾ ಅಂದರೆ, ಸಿನಿಮಾ ಅಂದರೆ ಲವ್ ಅಂದರೆ ಅಷ್ಟೇ. ಅಲ್ಲ, ನಿಮ್ಮ ಪ್ರಕಾರ ಪ್ರೀತಿ ಅಂದರೆ, ಯಾಕಂದರೆ ಪ್ರೀತಿ ಅಂದರೆ ಏನು ಅಂತ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ? ಯಾವ ರೀತಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀರಾ ಲವ್ ಬಗ್ಗೆ? ಲವ್ ಡಿಪೆಂಡ್ಸ್ ಅ ಲಾಟ್ ಆನ್ ಮೂಡ್ ಯಾರು. ನಾನು ಇವತ್ತು ನೋಡ್ತಾ ಇರೋದೆಲ್ಲ ಸ್ವಲ್ಪ ಕನ್ವೀನಿಯನ್ಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಪ್ರಕಾರ ಐ ಮೀನ್ ನಿಮ್ಮ ಫ್ಯಾನ್ಸಿಗೂ ಸಾಕಷ್ಟು ಜನ ಲವ್ ಮಾಡ್ತಾಯಿದ್ರೆ, ನೀವು ಹೇಳಿದ್ದು ಇವಾಗ ಇದಾದಂಗೆ ಒಂದು ಇನ್ಸ್ಪಿರೇಷನ್ ಆಗ್ಬೋದು ಅವ್ರಿಗೂ. ಸೊ ಅದಕ್ಕೆ ನಿಮ್ಮ ಪ್ರಕಾರ ಲವ್ ಅಂದರೆ ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಾ? ಪ್ರೀತಿ ನಮ್ಮಲ್ಲಿ ಎಷ್ಟಿದೆ ಅಂತ ನಾವು ನೋಡೋಣ ಫಸ್ಟು. ದಟ್ಸ್ ವಾಟ್ ಐ ಆಲ್ವೇಸ್ ಬಿಲೀವ್. ನಾವು ಬೇರೆಯವರಲ್ಲಿ ಅದನ್ನು ಹುಡ್ಕಕ್ಕೆ ಹೋಗ್ತೀವಿ, ಅಲ್ಲಿ ರಾಂಗ್ ಆಗುತ್ತೆ. ಒಂದು ಡಿಸಪಾಯಿಂಟ್ ಆಗ್ತೀವಿ, ಇಲ್ಲ ಅಂತಂದರೆ ಹ್ಯೂಮಿಲಿಯೇಟ್ ಆಗುತ್ತೆ. ನಾನು ಹೇಳೋದು, ಇಫ್ ಯು ಹ್ಯಾವ್ ಲವ್, ಗಿವ್ ಇಟ್, ಶೋ ಇಟ್, ಸ್ಪ್ರೆಡ್ ಇಟ್. ನಿಮಗೆ ಒಳ್ಳೇದು ಮಾಡಬೇಕು ಅನ್ಸುತ್ತಾ ಮಾಡಿ, ನಿಮಗೆ ಪ್ರೀತಿ ಕೊಡಬೇಕು ಅನ್ಸೋದೇ ಕೊಡಿ, ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಅದು ನೋವುತ್ತೆ 100%. ಕರೆಕ್ಟ್. ಯಾಕಂದರೆ ಆ ಎಕ್ಸ್ಪೆಕ್ಟೇಷನ್ಸ್ ಯಾವುದು ಮೀಟ್ ಮಾಡೋಕ್ಕಾಗಲ್ಲ. ಜಸ್ಟ್ ವೆನ್ ಯು ಥಿಂಕ್ ಯು ನೋ ದ ಲವ್ಡ್ ಪೀಪಲ್, ಯು ನೋ ದ ಲವ್ಡ್ ಪೀಪಲ್ ಅ ಲಾಟ್, ಯು ವಿಲ್ ಫಾಲ್ ಶಾರ್ಟ್. ಸಡನ್ ಒಂದು ಸರ್ಪ್ರೈಸ್ ಬರುತ್ತೆ, ಆ ಸರ್ಪ್ರೈಸ್ ತಡ್ಕೊಳಕ್ಕಾಗಲ್ಲ ಕೆಲವು ಟೈಮ್. ನೀನು ನನ್ನ ಬಗ್ಗೆ ಹಿಂಗೆ ಅಂದ್ಕೊಂಡು ಅನ್ನೋದೊಂದು ಬರುತ್ತೆ ಪ್ರಶ್ನೆ ಅವಾಗ. ಸೊ ಬೆಸ್ಟ್ ನಗಾಡ್ಕೊಂಡು ನಮ್ಮ ಥರ ಇದ್ಬಿಟ್ರೆ ಬೆಟ್ರ್. ನಾನು ಯಾವುದು ಸೀರಿಯಸ್ ಆಗಿ ತಗೊಳೋದೇ ಇಲ್ಲ ಅದಕ್ಕೆ. ಮನಿ ಕಮ್ಸ್ ಆ್ಯಂಡ್ ಗೋಸ್. ಫ್ರೆಂಡ್ಸ್ ಫಾರ್ ಎವರ್. ಕ್ರಿಕೆಟ್, ಗ್ರೇಟೆಸ್ಟ್ ಪ್ಯಾಷನ್. ಬೈಕ್,
ರಿಲೀಫ್, ರೆಜಿನ್ಯುವೇಷನ್. ಒಂದೇನಂತ ರೆಜಿನ್ಯುವೇಷನ್ಗೆ ಕನ್ನಡದಲ್ಲಿ ಒಂದು ರೆಜಿನ್ಯುವೇಟ್ ಆಗುತ್ತೆ, ರಿಫ್ರೆಶ್ ಅಂತ. ರಿಫ್ರೆಶ್ ಆಗ್ತೀರ ಒಂಥರ. ಸೊ ಏನೇ ಕೇಳಿದ್ರು ಎಲ್ಲದಕ್ಕೂ ನಿಮ್ಮ ಪ್ರಕಾರ ಎಲ್ಲದೂ ಒಂದು ಪಾಸಿಟಿವ್ ಆನ್ಸರೇ ಬರ್ತದೆ ಆ್ಯಕ್ಚುಲಿ. ನೀವು ಯಾವ ರೀತಿ ಒಂದು ಲೈಫ್ನ ತೊಗೊಂಡಿದ್ದೀರ ಅನ್ನೋದು ಗೊತ್ತಾಗುತ್ತೆ ಇದರಲ್ಲಿ ನೋಡ್ತಾ ಇದ್ದರೆ. ಗಿವ್ ಮಿ ಅನ್ ಆಪ್ಷನ್, ನಾನು ಅದೇ ಹೇಳೋದು ಯಾವಾಗಲೂ, ಗಿವ್ ಮಿ ಅನ್ ಆಪ್ಷನ್. ಪಾಸಿಟಿವ್ ಆಗಿರದೆ ನೆಗೆಟಿವ್ ಆಗಿಬಿಟ್ಟು ಏನು ಸಾಧಿಸ್ಬೇಕು ಅಂತ ಇದ್ದೀರ ತಾವು? ಗಿವ್ ಮಿ ಅನ್ ಆಪ್ಷನ್. ಯಾರೇನೋ ಮಾಡಿದ್ರು ಕೋರ್ಕೊಂಡು ಕೂತ್ಕೊಂಡು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ರಾತ್ರಿ ನಿದ್ದೆ ಮಾಡಿ ಸೋಫಾ ಹೊಡೆದು ಗ್ಲಾಸ್ ಹೊಡೆದು ಚಿತ್ರಾನ್ನ ಮಾಡ್ಕೊಂಡು ನಮ್ಮ ಜೀವನ ಮಾಡ್ಕೊಂಡು ಹಿಂಗೆ ಅಂದ್ಕೊಂಡು ಹಿಂಗೆ ಹೋದ್ರೆ ನೀವು ಕರೆಕ್ಟಾಗಿರ್ತೀರ. ಎಲ್ಲರೂ ಒಂದು ಆ್ಯಾವ್ರೇಜ್ ತೊಗೊಂಬಿಟ್ಟಿರ್ತಾರವಲ್ಲ, ಸುಮ್ಮನೆ ಯಾವ ಥರ ಥಿಂಕ್ ಮಾಡಿ ನೀವು ಇದ್ರ ಬಗ್ಗೆ. ಆ್ಯಾವ್ರೇಜ್ ತೊಗೊಂಬಿಟ್ಟಿರ್ತಾರೆ. ಒಂದು ಲೈಫ್ ಅಂದರೆ 70 years, 80 years ಆರ್ 60 years, ವಾಟೆವರ್. ಒಂದು ಆ್ಯಾವ್ರೇಜ್ ತೊಗೊಂಡು ಇನ್ನೂ ಟೈಮ್ ಇದೆ ಮಾಡೋಣ, ಇನ್ನೂ ಟೈಮ್ ಇದೆ ಮಾಡೋಣ. But what you don't realize is it is just between almost about 25 to about 50. If you take extended version, correct? ಇಲ್ಲಾಂದರೆ ನೀವು ಏನು ಸಾಧಿಸ್ಬೇಕೋ ಇಟ್ ಈಸ್ ಆಲ್ ಬಿಟ್ವೀನ್ 25 and 40. ಈ 15 ವರ್ಷದಲ್ಲೇ ನೀವು ನಿಮ್ಮನ್ನು ಕಂಡಿಡ್ಕೊಳಕ್ಕಾಗೋದು, ನಿಮಗೇನಾದರೂ ರೂಪಿಸ್ಕೊಳಕ್ಕಾಗೋದು. ಅದ್ರ ಮೇಲೆ ನಿಮ್ಮ ಲೈಫ್ ಹೆಂಗೆ ಹೋಗುತ್ತೆ ಡಿಪೆಂಡ್ ಆಗುತ್ತೆ. ಅಲ್ಲಿಂದ ಗ್ರೋತ್ ಇರ್ಬೋದು, ಸ್ಟ್ಯಾಗ್ನೆಂಟ್ ಆಗ್ಬೋದು, ಇಲ್ಲ ಯಾಕಂದರೆ ಯು ಆರ್ ನಾಟ್ ಗೆಟಿಂಗ್ ಯಂಗರ್ ಆಫ್ಟರ್ ದ್ಯಾಟ್. ಓಕೆ, ಸೊ ಆ್ಯಂಡ್ ವರ್ಲ್ಡಲ್ಲಿ ಯಾವುದೇ ಥರ ಕೆಲಸ ಇದ್ರು ಏನೇ ಇದ್ರು ದೇ ಆಲ್ ವಾಂಟ್ ಯಂಗ್ ಬ್ಲಡ್, ಯಂಗ್ ಫ್ಲಶ್. ಸೊ ನಿಮ್ಮ ಸಾಧನೆಗಳು ಅಲ್ಲಿ ಮುಗಿದೋಗ್ಬಿಡುತ್ತೆ ಅಷ್ಟರೊಳಗೆ. ಸೊ ಇನ್ನೂ ಟೈಮ್ ಇದೆ, ಮಾಡೋಣ, ಆಗುತ್ತೆ ಅಂತ ಕಾಯ್ತಾ ಕೂತ್ರೆ ಆ್ಯಕ್ಚುಲಿ ಟ್ರಸ್ಟ್ ಮೀ ಯು ಆರ್ ಲೂಸಿಂಗ್ ಔಟ್ ಆನ್ ಲೈಫ್. ಓಕೆ, ಗಾಡ್ ಮಿತ್. ಲಾಸ್ಟ್ ಬರ್ತ್ಡೇ. ಹಾಂ, I prefer the 364 days. Wow. Than that one day, because ವ್ಯಕ್ತಿಗೆ ಇಂಪಾರ್ಟೆನ್ಸ್ ಪ್ರತಿದಿನ ಇರಲಿ, ಒಂದಿನ ಅಲ್ಲ. ಒಂದು ದಿನಕ್ಕೆ ಫ್ಯಾನ್ಸಿಗೋಸ್ಕರ ನಾನು ಎತ್ತಿಡೋದು ಅದಕ್ಕೆ. ಓಕೆ, ಆ 364 ದಿನ ನಮ್ಮನ್ನು ಪ್ರೀತಿಸ್ತಾರಲ್ಲ ಅವರು, ಅದಕ್ಕೋಸ್ಕರ ಒಂದಿನ ಅವರೊಟ್ಟಿಗೆ ಕಾಲ ಕಳೆಯೋಣ ಅಂತ. ಅದಕ್ಕೆ ಫ್ಯಾಮಿಲಿ ಯಾರೊಟ್ಟಿಗಿರಲ್ಲ ಅವತ್ತೊಂದಿನ. ನಾನು ಲಾಂಗ್ ಬ್ಯಾಕ್ ಸ್ಕೂಲ್ ಡೇಸಲ್ಲಿ ಅದನ್ನೆಲ್ಲ ಮರ್ತೋಯ್ತು. ಆವಾಗಲೇ ಅವರು ಕೇಕ್ ಕಟ್ ಮಾಡೋದು, ಅವರೊಟ್ಟಿಗಿರೋದು ಎಲ್ಲ. ಈಗ ಐ ಥಿಂಕ್ ಇಟ್ಸ್ ಆಲ್ ಗಾನ್. ಸೊ ಇವಾಗ ಫ್ಯಾನ್ಸ್ ಜೊತೆಗೆ ನಮಗೂ ಟೈಮ್ ಕೊಟ್ಟಿದ್ದಾರೆ ಇವತ್ತು ನಿಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ. ಸಾಕಷ್ಟು ಮಾತಾಡಿದ್ವಿ, ಸಾಕಷ್ಟು ಮೋಟಿವೇಶನ್ ಟಾಕ್ಸ್ಗಳು ಕೇಳಿದ್ವಿ, ನಿಮ್ಮ ಫ್ಯಾನ್ಸ್ಗಳಿಗೂ ರೀಚ್ ಆಗಿರುತ್ತೆ. ಅಫ್ಕೋರ್ಸ್ ಇದೇ ಸಂದರ್ಭದಲ್ಲಿ ನಿಮ್ಮ ಜೊತೆ ಒಂದು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ ಬರ್ಡೇ. ಶೋರ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಒಂದು ನಿಮಿಷ, ನಿಮ್ಮ ಬರ್ಡೇಗೆ ನಾನು ಫಸ್ಟ್ ನಿಮ್ಗೆ ತಿಳಿಸ್ಕೊಡ್ತೇನೆ. Thank you very much sir, many more happy returns today. Thank you. Thank you very much sir. ಹೀಗೆ ನೂರಾರು ಕಾಲ ಹುಟ್ಟುಹಬ್ಬ ಆಚರಿಸ್ಕೊಳ್ಳಿ ಫ್ರೆಂಡ್ಸ್ ಜೊತೆ, ಸ್ನೇಹಿತರ ಜೊತೆ, ನಗ್ನಗ್ತಾ ಆರಾಮಾಗಿರಿ. ಸೊ ಅಷ್ಟೇ ಅಲ್ಲ, ಜೊತೆಗೆ ನಿಮ್ಮ ಸಿನಿಮಾಗಳು ಇನ್ನೂ ಹೆಚ್ಚೆಚ್ಚು ಬರಲಿ, ಕನ್ನಡ ಮಾತ್ರ ಅಲ್ಲ ಎಲ್ಲ ಭಾಷೆಯಲ್ಲೂ ಬರಲಿ. ಜೊತೆಗೆ ಇನ್ನೂ ಸ್ಮಾಲ್ ಸ್ಕ್ರೀನಲ್ಲೂ ಸಾಧ್ಯವಾಗಿ ನಿಮಗೆ ಟೈಮ್ ಸಿಕ್ಕಿದ್ರೆ ಇಫ್ ಯು ಕ್ಯಾನ್ ಅಲ್ಲೂ ಕಾಣಿಸ್ಕೊಳ್ಳಿ ಜನಕ್ಕೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ನಿಜವಾಗ್ಲೂ ಕಿಚ್ಚನ ಮಾತುಗಳೆಲ್ಲ ಸಾಕಷ್ಟು ಕಿಚ್ಚಿದೆ, ನಿಜವಾಗ್ಲೂ ಮೋಟಿವೇಶನ್ ಇದೆ, ಪಾಸಿಟಿವ್ ಟಾಕ್ಸ್ ಇದೆ, ಸಾಕಷ್ಟು ಜನಕ್ಕೆ ಅವ್ರು ಮಾದರಿ ಆಗಿದ್ದಾರೆ ಅಂತ ಹೇಳ್ಬೋದು. ಇವರ ಸಕ್ಸಸ್ ಪಯಣ ಹೀಗೆ ಸಾಗಲಿ, ಸಾಕಷ್ಟು ಕಾಲ ಇವರು 100 ವರ್ಷ ಹುಟ್ಟುಹಬ್ಬ ಆಚರಿಸ್ಕೊಂಡು ಬದುಕಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.